ಕರೆಕ್ಟ್. ಗಂಗಾಧರ್ ಅವರೇ, ಜನ್ಮದಿನಸ್ಯ ಶುಭಾಶಯಾಹ. ಧನ್ಯವಾದಗಳು ಮೇಡಮ್. ಎಸ್, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿದ್ದೀರಾ ನೀವು? ಇವತ್ತು ನೀವೇನ್ ಟಾಪಿಕ್ ಮಾತಾಡ್ತಿದ್ರಿ ಅದೇ ಪ್ರೊಫೆಷನ್ ಅಂತ, ನ್ಯೂಟ್ರಿಷನಿಸ್ಟ್. ಬೈಕೋಬೇಡಿ ನಮ್ನ. ಇಲ್ಲ, ತುಂಬಾ ಖುಷಿ ಆಯ್ತು ನೀವು ಮಾತಾಡಿದ್ದು. ನಾವು ಇದೇ ನೀವು ಮಾತಾಡ್ತಿರೋ ಟಾಪಿಕ್ ಮಾತಾಡ್ತೀವಿ. ಹೌದಪ್ಪ, ಒಳ್ಳೇದಾಗ್ಲಿ. ಎಸ್. ನಿಮ್ ತಾಯಿನ ಅವರು? ಹೌದು, ಅಮ್ಮ. ಏನ್ ಸಿಸ್ಟರ್ ತರ ಇದಾರಲ್ಲ, ಏನಿದು ನ್ಯೂಟ್ರಿಷನ್ ಸರಿಯಾಗಿ ಕೊಟ್ಟು ಕೊಟ್ಟು ಫುಲ್ಲು ಏನ್ ರಿವರ್ಸ್ ಏಜಿಂಗ್ ಮಾಡ್ತಾ ಇದೀರಾ ನಿಮ್ ತಾಯಿಗೆ ಏನೋ? ನಿಜವಾಗ್ಲೂ ನಿಮ್ ತಾಯಿ ತರ ಕಾಣಿಸ್ತಾ ಇಲ್ಲ, ನಿಮ್ ದೊಡ್ಡ ಅಕ್ಕ ತರನೋ ಏನೋ ಕಾಣಿಸ್ತಿದ್ದಾರೆ. ಯಪ್ಪ. ಈಗ ಈಗ ಅವ್ರಿಗೆ ಮೊಮ್ಮಗಳು ಬೇರೆ ಇದಾರೆ, ಅಜ್ಜಿ. ಏನಮ್ಮ ಇದು? ಓ, ಮಗ ನ್ಯೂಟ್ರಿಷನಿಸ್ಟ್, ಆಬ್ವಿಯಸ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಆಹಾರ ಎಲ್ಲ ಪ್ಲಾನ್ ಮಾಡ್ಕೊಂಡು ತಿಂದು ಏಜ್ ಎಲ್ಲ ರಿವರ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹೌದು ಮೇಡಮ್, ನನ್ಗೆ 52 ಇಯರ್ಸ್ ಈಗ ನನಗೆ. ಒಬ್ಬ ರಿಯಲಿ ಗೊತ್ತಾಗೋದಿಲ್ಲಮ್ಮ. ಎಸ್. ಥ್ಯಾಂಕ್ ಯು. ಹೆಲ್ದಿ ವೆರಿ ಗುಡ್. ಆಗಿದ್ದೀನಿ, ಆಕ್ಟಿವ್ ಆಗಿದ್ದೀನಿ. ಮತ್ತೆ ಎಸ್. ಇವತ್ತು ಹಾಕಿದ ಸಾಂಗ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಹಳೆ ಸಾಂಗ್ ಕೇಳೋದು, ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಮಾಡಕ್ ಕೇಳಿದ್ರಿ. ನನಗೆ ಮ್ಯೂಸಿಕ್ ಬಂದ್ರೆ ಸಾಕು, ಸುಮ್ನೆ ಆಡ್ತಾನೆ ಇರ್ತೀನಿ. ನೈಸ್, ನಮ್ಮ ಸೂಪರ್. ಮನೆಗೂ ಎಸ್, ದಟ್ಸ್ ನನ್ ಸೋ ನೈಸ್. ಮೊಮ್ಮಗಳು ಹಾಗೆ ನಂತರನೇ ಆಡ್ತಾನೆ ಎಸ್. ಇರ್ತಾಳೆ. ನಿಮ್ಮಿಂದ ನಮ್ಗೆ ತುಂಬಾ ಒಳ್ಳೇದಾಗಿದ್ದು ಅಂತ ಹೇಳಿದ್ರೆ, ಈ ಕ್ಲಾಸಿಗೆ ನಾನು ಸ್ಟಾರ್ಟಿಂಗ್ ಇಂದ ಬರ್ತಾ ಇದ್ದೀನಿ. ಓ, ಸೊ ಹೌದಮ್ಮ. ನಾನು ಮೈಂಡ್ ಅಲ್ಲಿ ಹುಡುಕ್ತಾ ಇದ್ದೆ, ನಂಗೆ ಯಾರಾದ್ರೂ ಒಳ್ಳೆ ಗುರುಗಳು ಬೇಕು. ನನ್ಗೆ ಗುರುಗಳು ಅಂತ ಕೇಳ್ಕೊಳ್ಳೋದ, ಭಗವಂತನ್ ಕೇಳ್ಕೊಳ್ಳೋದ, ಹಿಂಗೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ತುಂಬಾ ಯೂಟ್ಯೂಬ್ ಅಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಕೆಲವೊಂದು ವಿಡಿಯೋಸ್ ನ. ನೋಡ್ತಾ 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 ನಾನು ಏನೇನ್ ಹೇಳ್ತಾರ ಆ ತರದೆಲ್ಲ ಏನೋ ಟೆಕ್ನಿಕ್ ಅದೆಲ್ಲ ಮಾಡ್ತಾನೆ ಇದ್ದೆ. ಮಾಡ್ತಾ ಮಾಡ್ತಾ ಕೆಲವೊಂದು ಒಳ್ಳೇದಾಗಿದೆ, ಇಲ್ಲ ಅಂತ ಹೇಳಲ್ಲ. ಆಗಿದೆ, ನೀವ್ ಹೇಳ್ದಾಗೆ ಒಳ್ಳೇದಾಗತ್ತೆ, ಮತ್ತೆ ರಿವರ್ಸ್ ಏನೋ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ, ಬಿಟ್ಟಿರೋದಕ್ಕೆ ಹಿಂಗ ಆಗತ್ತೇನೋ, ಹಿಂಗೆಲ್ಲ ಅನಿಸ್ತಾ ಇತ್ತು. ಸೊ ನನಗ್ ಗೊತ್ತಾಗ್ತಾ ಇದೆ, ಯಾಕೆ ನಾನು ನನ್ ಮಗನ್ ಜೊತೆ ನಾನು ನ್ಯೂಟ್ರಿಷನ್ ಇದ್ರಲ್ಲಿ ಇರೋದ್ರಿಂದ ನಂಗೆ ಗೊತ್ತಾಗುತ್ತೆ. ರೈಟ್. ಸೊ ನನ್ನ ಒಳಗಡೆ ನಾನ್ ಸರಿ ಮಾಡ್ಕೊಳ್ಬೇಕು, ಹೆಂಗ್ ಸರಿ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಅಂತ ಹೇಳ್ಬಿಟ್ಟು ಹಂಗೆ ಹುಡ್ತಾ ಹುಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರದ್ದು ಇದನ್ನ ನೋಡಿದ್ಮೇಲೆ ನಮ್ಗೆ ನೀವ್ ಸಿಕ್ಕಿದ್ದು ನಮ್ಗೆ. ಅವತ್ತಿಂದ ಪ್ರತಿ ದಿನ ನಾನು ನನ್ ಮಗಳು ಎಲ್ಲ ಓ, ನೋಡೋದಿಕ್ ಸ್ಟಾರ್ಟ್ ದಟ್ಸ್ ಸೋ ಮಾಡಿದ್ದೆ. ನೈಸ್. ಅವಾಗ್ಲಿಂದ ನಾವು ತುಂಬಾ ಬದಲಾವಣೆ ಆಗಕ್ ಸ್ಟಾರ್ಟ್ ಆಯ್ತು. ಇಮಿಡಿಯೇಟ್ಲಿ ನಿಮ್ ಕ್ಲಾಸ್ ಬೇರೆ ಸಿಕ್ಬಿಡ್ತು ನಮ್ಗೆ. ಅರೆ ವಾ. ತುಂಬಾ ಥ್ಯಾಂಕ್ಸ್. ಯೂನಿವರ್ಸಲ್ಲಿ ಥ್ಯಾಂಕ್ ಯು. ನಾವೇನ್ ಕೇಳ್ತೀವೋ ಅದು ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹಂಗಾಗಿ ನಾವು ಪ್ರತಿದಿನ ನಾನು ಮೊದ್ಲು ಧ್ಯಾನ ಮಾಡ್ತಿದ್ದೆ, ಬಿಟ್ಬಿಟ್ಟಿದೆ, ತುಂಬಾ ವರ್ಷಗಳಿಂದ ಬಿಟ್ಬಿಟ್ಟಿದೆ. ಮತ್ತೆ ಈಗ ನಿಮ್ಮಿಂದ 5 ನಿಮಿಷ ಮಾಡಿದ್ರು ಸಾಕು ಅಂತ ಹೇಳಿದ್ರಲ್ಲ, ಓಕೆ 5 ನಿಮಿಷ ಮಾಡಿದ್ರು ಸಾಕು, ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೌದು. ಪ್ರತಿದಿನ ಬೆಳಗ್ಗೆನೆ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದೆ 5 ನಿಮಿಷ. ಮತ್ತೆ ಯಾವಾಗ್ಲೂ ನಿಮ್ದನ್ನ ನಾನು ಹಿಡ್ಕೊಂಡ್ ಹಾಕೊಂಡ್ ಕೇಳ್ತಾನೆ ಇರ್ತೀನಿ. ಅವಾಗ ಕೆಲವೊಂದು ಮಿಸ್ಟೇಕ್ಸ್ ನಮ್ಗೆ ಅರ್ಥ ಆಗುತ್ತೆ. ಮೊನ್ನೆ ಒಬ್ರು ಲೇಡಿದು ವಿಡಿಯೋ ನೋಡ್ತೇನೆ ನಾನು, ಆಕ್ಚುಲಿ ಮೇಡಮ್ ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಅವರು ತುಂಬಾ ವರ್ಷದಿಂದ ನಿಮ್ ಕ್ಲಾಸ್ ನೋಡಿ ಒಳ್ಳೇದಾಗಿದೆ ಅಂತ ಹೇಳಿ ಬೆಳಗ್ಗೆ ಬಂತು. ನಾನು ಆಕ್ಚುಲಿ ಅದ್ರ ಹಿಂದಿನ ದಿವಸ ನಾನು ನನ್ನ ಮಗಳಿಗೆ ಸ್ವಲ್ಪ ಗದ್ರು ಬಿಟ್ಟಿದೆ. ನಂಗೆ ತುಂಬಾ ಅದೇನಾಗ್ಬಿಟ್ಟು ಮಾತಾಡೋದೇ ಬೇಡ ಅವಳ ಜೊತೆ ಅಂತ ಸುಮ್ನೆ ಇದ್ಬಿಟ್ಟೆ. ರೈಟ್. ಬೆಳಿಗ್ಗೆ ಎದ್ದಿದ ತಕ್ಷಣ ಮೇಡಮ್ದು ವಿಡಿಯೋ ಬಂತು, ನೀವ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರಿ, ಹೇಳಿದ್ರಿ, ಮಾತಾಡ್ಸಿದ್ರಿ ಅವ್ರ ಕೈಲಿ. ಆ ಅವ್ರು ಹೇಳಿದ್ರು ಕ್ಷಮಿಸ ಗುಣ ಕಲಿಬೇಕು, ಇದನ್ನೆಲ್ಲ ಹೇಳಿದ್ರ. ನಾನು ಇಮಿಡಿಯೇಟ್ಲಿ ಹೋಗಿ ನನ್ ಮಗಳ ಹತ್ರ ಸಾರಿ ಕೇಳಿದೆ, ಅರೆ ಡೈರೆಕ್ಟ್ ವಾ. ಆಗಿ. ಸಾರಿ ಕಣ, ನಾನು ನಿನ್ ಬೈದಿದ್ದೆ, ನಿದ್ದೆ ಬೈಯಲ್ಲ ನಾನು, ದಯವಿಟ್ಟು ಕ್ಷಮಿಸ್ಕೊಡಪ್ಪ ಅಂತ ಹೇಳಿ ಕೇಳ್ದೆ ಅವಳನ್ನ. ಓ, ಸೋ ಅವಳಷ್ಟು ನೈಸ್ ಆಫ್ ಕೂಲ್ ಯು. ಆದ್ಲು. ನನ್ ಮನ್ಸು ಕೂಡ ಅಗರ ಆಯ್ತು. ಮತ್ತೆ ನಂಗೆ ಗಾಡ್ ಗಿಫ್ಟ್, ಮಗ ಒಳ್ಳೆಯವರು, ಗಂಡ ಒಳ್ಳೆಯವರು, ನಮ್ಮ ಮಗಳು ಒಳ್ಳೆಯವಳು. ನಂಗೆ ದೇವ್ರು ಗಾಡ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅಷ್ಟು ಪ್ರೀತಿ ಮಾಡೋ ಮಕ್ಳು ಗಂಡನೆಲ್ಲ ಕೊಟ್ಟಿದ್ದಾರೆ. ಅದ್ ನನ್ಗೆ ನೀವ್ ಇವತ್ತು ಫೈನಾನ್ಷಿಯಲ್ ಹೇಳಿದ್ರಲ್ಲ, ಅದು ನಂಗೆ ಡಿಸ್ಟರ್ಬ್ ಆಗ್ತಾ ಇದೆ. ನಿಮ್ ಹತ್ರ ಬಂದ್ ಪರ್ಸನಲ್ ಆಗಿ ಮಾತಾಡ್ಬೇಕು. ಖಂಡಿತ. ಫೋನ್ ಮಾಡಿದ್ದೆ, ನೀವೇನೋ ಸಿಗಲ್ಲ ಇಂಪಾರ್ಟೆಂಟ್ ಕರೆಕ್ಟ್ ಅಮ್ಮ, ಮೇಲೆ. ನಿಮ್ಗೆ ಹಣಕಾಸಿನ ಒಂದೇ ಸಮಸ್ಯೆ ಆಗಿದ್ರೆ ನೀವು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಒಂದು ಅಟೆಂಡ್ ಮಾಡಿ. ಹಣ ಯಾವ ಓಕೆ ಸ್ಕೀಮಲ್ಲಿ ಹಾಕ್ಬೇಕು, ಇಷ್ಟೊಂದು ಹಣ ಇದೆಯಲ್ಲ ಅಂತ ಪ್ಲಾನ್ ಮಾಡೋ ರೇಂಜಿಗೆ ಬೆಳೆದ್ಬಿಡ್ತೀರಾ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ, ಗ್ಯಾರಂಟಿ ಕೊಡ್ತೀನಿ. ಓಕೆ ಮೇಡಮ್. ನಂಗೆ ಅದೊಂದೇ ಮೇಡಮ್, ಬಿಸ್ನೆಸ್ ಮಾಡ್ತಾ ಹಣಕಾಸಿನ ಒಂದೇ ಇದ್ದೀನಿ. ಸಮಸ್ಯೆ ಆಗಿದ್ರೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಟೆಂಡ್ ಮಾಡಿ. ತುಂಬಾ ಓಕೆ ವಿಷಯಗಳು ನಿಮಗೆ, ಯಾವ ಥರ ಹಣವನ್ನು ನಾವು ಸಹಜವಾಗಿ ಪ್ರಕೃತಿಯಿಂದ ಆ ಒಂದು ಅಲೈನ್ಮೆಂಟ್ಗೆ ಬರಬಹುದು, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬಹುದು, ನಿಮಗೆ ತುಂಬಾ ಡೀಟೇಲ್ ಆಗಿ ಅರ್ಥ ಆಗುತ್ತೆ. 18th ಓಕೆ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಅದು ಒಂದೇ ಆಗಿದ್ರೆ. ನಿಮ್ಗೆ ಅದಲ್ಲದೆ ಬೇರೆ ಸಮಸ್ಯೆಗಳೆಲ್ಲ ಇದ್ರೆ ಖಂಡಿತ ಬನ್ನಿ, ಕನ್ಸಲ್ಟೇಷನ್ ಮಾಡಿ. ಒಂದು ಪರ್ಸನಲ್ ಸಮಸ್ಯೆ ಇದೆ. ಅದನ್ನ ಆಕ್ಚುಲಿ ನಾನು ಈಗ ಮಾತಾಡ್ಲಿಕ್ಕೆ ಆಗಲ್ಲ, ನಿಮ್ಮ ಇರ್ಲಿ, ಎದುರುಗಡೆನೆ ಬಂದು ಹಾಗಾದ್ರೆ ಬನ್ನಿಮ್ಮ. ಮಾತಾಡ್ಬೇಕು. ಅಪಾಯಿಂಟ್ಮೆಂಟ್ಗೆ ನಾನು ಎದುರುಗಡೆ ಹೇಳ್ತೀನಿ ಅವರಿಗೆ. ಆಕ್ಚುಲಿ ನಾನು ಸ್ವಲ್ಪ ಡೇಟ್ಸ್ ಅವರಿಗೆ ಸರಿಯಾಗಿ ನಾನು ಕನ್ಫರ್ಮ್ ಮಾಡ್ತಿಲ್ಲ, ಟ್ರಾವೆಲ್ ಇರೋದ್ರಿಂದ. ಬಟ್ ನಾನು ಇಟ್ ಫೋನ್ ಶುಡ್ ಮಾಡಿ ಬಿ ಡಿಸ್ಕಸ್ ಫೈನ್. ಮಾಡ್ಕೊಂಡೆ, ಅದು ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಇದೆ ಪರ್ಸನಲ್. ಇಲ್ಲ, ನಾ ನಂಗೆ ಅದನ್ನ ಹೇಳ್ತೀನಿ. ಹೇಳ್ಲಿಕ್ಕೆ ನೀವು ಆಗಲ್ಲ, ಯಾರ ಹೆಸರಲ್ಲಿ ಹಂಗಾಗಿ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀರಾ ಹೇಳಿ, ನನ್ನ ಸ್ಟಾಫಿಗೆ ಹೇಳ್ತೀನಿ. ನನ್ನ ಹೆಸರಲ್ಲೇ ಪುಷ್ಪರಾಜು ಅಂತ ಹೇಳಿ. ಪುಷ್ಪರಾಜು, ಆಯ್ತಮ್ಮ, ನಾನು ಮಾತಾಡ್ತೀನಿ, ಡೋಂಟ್ ವರಿ, ವಿಲ್ ಮೇಡಮ್, ಮೀಟ್. ಇನ್ನೊಂದು ಹೇಳಲೇಬೇಕು. ಆ ಹೇಳಿಪ್ಪ. ನಾವು ನಮ್ದು ಸೆಂಟರ್ ಅಲ್ಲಿ ಮಾತಾಡ್ತಾ ಇರ್ತೀವಿ 50% ಊಟದ ಬಗ್ಗೆ, 50% ಮೈಂಡ್ ಸೆಟ್ ಬಗ್ಗೆ. ಲೈಕ್ ವೆಯ್ಟ್ ಲಾಸ್ ಆಗೋರು ನಾವು ಹೌದು ಹೇಳ್ತಿರ್ತೀವಿ. ಅಲ್ವಾ. ಲೈಕ್ ವೆಯ್ಟ್ ಲಾಸ್ ಆಗ್ಬೇಕಂತ ಅಂದ್ರೆ ನಿಮ್ದು ಐಡಿಯಲ್ ವೇಟ್ ಬಂದಾಗ ಒಂದು ಡ್ರೆಸ್ ಅನ್ನ ಹಾಕೊಂಡು, ಆಲ್ರೆಡಿ ಆ ಡ್ರೆಸ್ ಹಾಕೋತಿದ್ದೀರಾ ಅಂತ ಡೈಲಿ ಬೆಳಿಗ್ಗೆ ಡ್ರೆಸ್ ನೋಡ್ಬೇಕು.
ನಮ್ ಸೆಂಟರ್ ಬನ್ನಿ, ಈಗ ಬೇಗ ವೆಯ್ಟ್ ಲಾಸ್ ಆಗ್ತೀರಾ. ವಾವ್. ಸೊ ಈ ತರದ ಮಾತುಗಳು. ಮತ್ತೆ ನಿಮ್ದು ಈಗ ಫೇಸ್ ಹಾಕೊಂಡ್ ಏನೇನೋ ಎಲ್ಲ ಬಂದಿದೆ, ನೀವು ಸಣ್ಣ ಆದ್ರೆ ಹೆಂಗ್ ಕಾಣ್ತೀರಾ ಅಂತ ಮಾಡಿ ತೋರಿಸ್ತೀವಿ, ಅದನ್ನ ನೋಡಿ ಡೈಲಿ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ದು ಹಳೆ ಫೋಟೋ ನಿಮ್ದು ಗಂಡನ್ ಡಿಪಿನೆಲ್ಲ ಹಾಕೋದಕ್ಕೆ ಬಿಡಬೇಡಿ. ವಾಲ್ಪೇಪರ್ ಈ ತರದ ಮಾತುಗಳು ನಾವು ಆಡ್ತಾ ಇರೋದ್ರಿಂದ ವಾವ್, ನಿಮ್ಮ ಬೇಗ ಕನೆಕ್ಟ್ ಆಗ್ಬೇಡಿ. ಎಕ್ಸಲೆಂಟ್ ಗಂಗಾಧರ್ ಅವರೇ, ಸೂಪರ್ ನೀವು, ಎಕ್ಸಲೆಂಟ್. ಅಂಡ್ ಯಾರಾದ್ರೂ ಸ್ವಲ್ಪ ಹಾರ್ಷಾಗಿ ಮಾತಾಡ್ತಿದ್ದಾರೆ ಬೆಳಗ್ಗೆ ಬರ್ತಿದ್ದಂಗೆ ನಮ್ಮ ಹತ್ರ, ಏನ್ ಹಿಂಗಾಗೋಯ್ತು ನಮ್ಗೆ ವೇಟ್ ಏನೋ ಹೇಳ್ತಿದಾರೆ ಅಂತ ತಕ್ಷಣ ಟಕ್ಕಂತ ಐಡೆಂಟಿಫೈ ಮಾಡ್ತೀವಿ. ನೆನ್ನೆ ಮದ್ವೆ ಊಟಕ್ಕೆ ಹೋಗಿದ್ರಾ, ಬೀಗರ ಊಟಕ್ಕೆ ಹೋಗಿದ್ರಾ, ಅಥವಾ ನಿಮ್ಮಲ್ಲಿ ಅಡ್ಗೆ ಮಾಡೋರು ಕೋಪ ಮಾಡ್ತಾ ಅಡ್ಗೆ ಮಾಡುತ್ತಾ, ಹಳೆ ಊಟ ತಿಂದ್ರಾ, ಸೊ ಈ ಊಟಗಳು ಮೈಂಡ್ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಹೌದಾ ಸರ್ ಅಂತಾರೆ. ಆಯ್ತು, ನಾನು ನಿಮ್ಮನ್ನ ನಾಳೆ ಮಾತಾಡಿಸ್ತೀನಿ, ನೋಡೋಣ ಹಿಂಗಿರುತ್ತೆ ನಿಮ್ದು ಫೀಲಿಂಗ್ ಅಂತ ಹೇಳಿದ್ರೆ ನಾಳೆ ತುಂಬಾ ಕೂಲಾಗೆ ಮಾತಾಡ್ತಾರೆ. ಓ, ಅದು ದಪ್ಪ ಸೋ ಆಗಿದ್ರು ಕೂಡ ನೈಸ್. ಮತ್ತೆ ಕೂಲಾಗೆ ಮಾತಾಡ್ತಾರೆ. ಸೊ ಮೈ ಇದನ್ನ ನಮ್ಮಲ್ಲಿ ಗಾಡ್. ನಾವು ರೂಢಿಸ್ಕೊಳ್ತಿದ್ರಿಂದ ತುಂಬಾ ಜನಕ್ಕೂ ನಮ್ದು ಸೆಂಟರ್ ಇಷ್ಟ ಆಗ್ತಿದೆ. ಬಟ್ ನಮ್ಗೆ ನಿಮ್ಮ ಇನ್ನೂ ಜಾಸ್ತಿ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ರೀಸೆಂಟ್ ಆಗಿ ಗಂಗಾಧರ್. ನಮ್ಮಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಹ. ನಾವ್ ಏನಾದ್ರು ಆದಾಗ ಈ ತರ ನಿಮ್ದು ಕ್ಲಾಸ್ ಕೇಳ್ತಿರೋದ್ರಿಂದ ಸುಮ್ನೆ ಏನೋ ಥಾಟ್ ರಾಂಗ್ ಆಗಿರುತ್ತೆ ಅಂತ ಇಮಿಟೇಷನ್ ಮಾಡ್ಕೊತಿದೀವಿ. ಮನೇಲಿ ಎಲ್ಲರೂ ಇನ್ಕಮ್ ಸ್ಟಾಪ್ ಆಗುತ್ತೆ, ಸಡನ್ ಆಗಿ ಕಂಪ್ಲೀಟ್ ಎಲ್ಲರೂ ಸ್ಟಾಪ್ ಆಗುತ್ತೆ. ಹ್ಮ್. ಕಾಯ್ತಾ ಇದೆ ನಮ್ಮ ಹತ್ರ ದುಡ್ಡು ಬರಕ್ಕೆ, ಬಟ್ ಏನೋ ಒಂಥರ ಬ್ಲಾಕೇಜ್, ಜನ ಈ ತರ ಎಲ್ಲ ದುಡ್ಡು ಬರ್ತಾ ಇಲ್ಲ. ಸೊ ಯಾಕೆ ಅಂತಿದ್ರೆ, ಅಮ್ಮ ಕೋಪ ಬಂದಾಗೆಲ್ಲ ರಿಪೀಟೆಡ್ ಹೇಳ್ತಾನೆ ಇರೋರು, ನನ್ ದುಡ್ಡಿಂದ ನಿಮ್ಮೆಲ್ಲರೂ ನೋಡ್ಕೊತೀನಿ, ಆಗ ನೀವು ನಂಗೆ ರೆಸ್ಪೆಕ್ಟ್ ಕೊಡ್ತೀರಾ, ಹಂಗೆ ಹಿಂಗೆ ಅಂತ ಓ ಎಲ್ಲ ಕೆಲಸ ಮೈ ಗಾಡ್. ರಿಪೀಟೆಡ್ಲಿ ಬರ್ತಾ ಇದೆ. ತುಂಬಾ ಜನ ಇದ್ದಾರೆ, ಬಟ್ ದುಡ್ಡು ಬರ್ತಾ ಇಲ್ಲ. ಅಲ್ಲಿ ಇನ್ನೇನ್ ದುಡ್ಡು ಬರ್ಬೇಕು ಸ್ಟಾಪ್ ಆಗ್ತಾ ಇದೆ, ಇನ್ನೇನ್ ದುಡ್ಡು ಬರ್ಬೇಕು ಸ್ಟಾಪ್ ಆಗ್ತಾ ಇದೆ. ಸೊ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಅನ್ಕೋತಿದ್ದೀವಿ. ಬಟ್ ಒಂದ್ಸಲ ಹಿಂಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಾಗ ನಮ್ಮ ಕೋಪದಲ್ಲಿ ಏನೋ ಅಂದ್ರು, ನೋಡಿದ್ರೆ ನೀವ್ ಹೇಳ್ತಿರೋ ಮಾತು ನನ್ನಿಂದ ಬರ್ಬೇಕು ಅಂತ ಹೇಳಿದ್ರಿ, ನಮ್ಗ್ ಬರ್ತಿರೋ ಇನ್ಕಮ್ ಎಲ್ಲ ಸ್ಟಾಪ್ ಆಗಿ ಬರೀ ನಿಮ್ಮಿಂದ ಮಾತ್ರ ಬರ್ತಾ ಇದೆ. ಈಗ ನೀವ್ ಇವಾಗ ಕಮಿಟ್ಮೆಂಟ್ ಎಲ್ಲ ಹೇಳ್ತಾ ಇರೋದು 100% ಕರೆಕ್ಟ್ ಅನಾಲಿಸಿಸ್. ಯು ಆರ್ ಹಿಟ್ಟಿಂಗ್ ದ ಬುಲ್ಸ್ ಐ. 100% ಕರೆಕ್ಟ್ ಅನಾಲಿಸಿಸ್. ಸೊ ಅಮ್ಮನೂ ಅದಕ್ಕೆ ಫರ್ಗಿವ್ನೆಸ್ ಮಾಡ್ಕೋಬೇಕು ಆ ಸ್ಟೇಟ್ಮೆಂಟ್ನ, ಮತ್ತು ನೀವೆಲ್ಲರೂ ಆ ಸ್ಟೇಟ್ಮೆಂಟಿಂದ ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಳ್ಬೇಕು. ತುಂಬಾ ಕರೆಕ್ಟ್ ಆಗಿದೆ ನೀವು ಹೇಳ್ತಾ ಇರೋದು ಇವಾಗ. ಅದು ನೆಕ್ಸ್ಟ್ ಥಾಟ್ ಚೇಂಜ್ ಮಾಡಿ ನೆಕ್ಸ್ಟ್ ಮಂತ್ ಇಂದ ಟಕ್ ಅಂತ ನನಗೆ ಅಕ್ಕಂಗೆ ಅಪ್ಪಂಗೆ ಎಲ್ಲ ಇನ್ಕಮ್ ಸ್ಟಾರ್ಟ್ ಆಗೋಯ್ತು. ಅವ್ರು ಮತ್ತೆ ಹೇಳಿದ್ಮೇಲೆ ನಾನು ಚೇಂಜ್ ಮಾಡ್ಕೊಂಡೆ ಮೇಡಮ್. ನಿಜವಾಗ್ಲೂ ನಾನು ರಾಂಗ್ ಮಾಡ್ತಾ ಇದೀನಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ನನ್ಗೆ ಸ್ವಲ್ಪ ಹರ್ಟ್ ಆದಾಗ ನಾನೇನ್ ಮಾಡಿದೆ, ಒಳಗಡೆನೆ ಅನ್ಕೊಂಡ್ಬಿಟ್ಟಿದೀನಿ, ನನ್ಗೆ ಗೊತ್ತಿಲ್ಲ ಲಾಕ್ ಆಗಿದೆ ಹಿಂಗೆಲ್ಲ ಆಗುತ್ತೆ ಅಂತ. ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ನಿನ್ಗೆ, ಇಂಥವೆಲ್ಲ ಕೆಲವೊಂದು ಓ ಸೂಕ್ಷ್ಮನ ನೈಸ್, ಬಿಡಿಸಿ ಓ ನೈಸ್. ಹೇಳ್ತಾನೆ. ಹೇಳಿದ್ಮೇಲೆ ನಾನು ಸಾರಿ ಹೇಳ್ಕೊಂಡು ಒಳಗಡೆನೆ ಎಲ್ಲ ಹೇಳ್ಕೊಂಡು, ಆಮೇಲೆ ನಾನು ಎಲ್ರಿಗೂ ಬರ್ಲಿ ಅಂತ ನಾನು ಯಾವಾಗ ಫೀಲ್ ಮಾಡ್ಕೊಂಡು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದೆ, ಇಮಿಡಿಯೇಟ್ಲಿ ಒಂದ್ ವಾರಕ್ಕೆ ಎಲ್ರಿಗೂ ಅದು ಎಲ್ಲರೂ ಬ್ಲಾಕ್ ಆಗಿದ್ದು ಸೀದಾ ಬರ್ತಾ ಇದೆ. ಸ್ಟಾರ್ಟ್ ಆಯ್ತು. So ಎಸ್, ಒಂಥರ ನಮ್ಮಲ್ಲಿ ಏನೋ ಇದೆ, ಬಟ್ ಇದ್ರ ನೀವು ಮಾತಾಡ್ತಿರೋದನ್ನ ಸೋ ಪ್ರೌಡ್ ಕೇಳಿಸ್ಕೊತಿರ್ಬೇಕಾದ್ರೆ ಆಫ್ ನಾವು ಯು. ಅನಾಲಿಸಿಸ್ ಮಾಡ್ತಾ ಇರ್ತೀವಿ, ಎಲ್ಲಿ ಮಿಸ್ಟೇಕ್ ಆಗ್ತಾ ಗಂಗಾಧರ್ ಇದೆ. ಅವರೇ, ಸಾರಿ ಟು ಇಂಟರಪ್ಟ್ ಯು. ನೀವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವೆಬಿನಾರ್ ತಗೊಂಡಿದ್ದೀರಾ? ಇನ್ನೂ ಇಲ್ಲ ಮೇಡಮ್, ತಗೋಬೇಕು. ಓಕೆ, ಇವತ್ತು ನಿಮ್ಮ ಬರ್ಡೇಗೆ ಅದು ಗಿಫ್ಟು. ನಾನು ಇವಾಗಲೇ ನನ್ನ ಸ್ಟಾಫಿಗೆ ಹೇಳ್ತೀನಿ, ವಿ ವಿಲ್ ಗಿಫ್ಟ್ ಯು ದ್ಯಾಟ್ ಆಸ್ ಅ ಬರ್ಡೇ ಗಿಫ್ಟ್. ಸೊ ಅಟೆಂಡ್ ದ್ಯಾಟ್. ಅದು 16 ಚಾಪ್ಟರ್ಸ್ದು ನೀವು ಇವಾಗ ಹೇಳಿದ್ರಲ್ಲ, ಆ ಕ್ಲಾಸ್ ಅಟೆಂಡ್ ಮಾಡ್ದೇನೆ ನೀವು ಇಷ್ಟು ಇಂಟೆಲಿಜೆಂಟ್ ಆಗಿ ಕರೆಕ್ಟಾಗಿ ನಿಮ್ಮ ಸಮಸ್ಯೆನ ಐಡೆಂಟಿಫೈ ಮಾಡಿದ್ದೀರಾ ಅಂದಮೇಲೆ, ಇನ್ನು ನೀವು ನೆಕ್ಸ್ಟ್ ಇದ್ದದ್ದು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಂಡ್ಮೇಲೆ ಇನ್ನೂ ತುಂಬ ಮಜಾ ಇರುತ್ತೆ ಜೀವನದಲ್ಲಿ. ಇಟ್ಸ್ ಅ ಸ್ಮಾಲ್ ಗಿಫ್ಟ್ ಫ್ರಮ್ ಮೈ ಸೈಡ್. ಇಟ್ಸ್ ಅ ಥ್ಯಾಂಕ್ ಯು. 2,999 ಕೋರ್ಸ್, 3,000 rupees ಕೋರ್ಸ್ ಅದು. ಇಟ್ಸ್ ಅ ಸ್ಮಾಲ್ ಗಿಫ್ಟ್ ಫ್ರಮ್ ಮೈ ಸೈಡ್. 16 ಚಾಪ್ಟರ್ಸ್ ಇರುತ್ತೆ, 1 ವಾರ ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ. ಇವತ್ತು ನಿಮ್ಮ ಬರ್ಡೇಗೆ ಅದು ಗಿಫ್ಟ್. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒಳ್ಳೇದಾಗ್ಲಿ ಅಮ್ಮ. ನಾನು ಅಪಾಯಿಂಟ್ಮೆಂಟ್ಗೆ ಹೇಳ್ತೀನಿ. ನಿಮ್ಮ ನಂಬರ್ ಒಂಚೂರು ನಂಗೆ ಚಾಟ್ ಬಾಕ್ಸಲ್ಲಿ ಹಾಕ್ತೀರಾ? ಹಾ ಮೇಡಮ್, ಶೇರ್ ಮಾಡ್ತೀನಿ. ಎಸ್, ಥ್ಯಾಂಕ್ ನಮ್ ಯು ಆಕ್ಚುಲಿ ಚಿಕ್ಕ ಗಂಗಾಧರ್. ಗಿಫ್ಟ್ ಅಂತ ಅಂದ್ರಿ, ಆಕ್ಚುಲಿ ನನ್ನ ಪ್ರಕಾರ ದೊಡ್ಡ ಗಿಫ್ಟ್ ನನಗೆ. ಇರಲಿ, ವಾಟ್ ಎವರ್ ಲಿಟಲ್ ಐ ಕ್ಯಾನ್ ಡೂ, ಐ ವಿಲ್ ಡೂ ಇಟ್. ಒಳ್ಳೇದಾಗಲಿ. ತುಂಬ ಖುಷಿ ಆಯಿತು ನೀವು ಇವಾಗ ಹೇಳಿದ್ದು, ಕೊನೆಯಲ್ಲಿ ಹೇಳಿದ್ದಂತೂ ಅಮೇಝಿಂಗ್, ಅಮೇಝಿಂಗ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಎಲ್ಲಿರೋದಮ್ಮ ಮೇಡಮ್. ನೀವು? ನಮ್ದು ನಾಗಚಂದ್ರ ಮೇಡಮ್, ಪಿಣಿಯದಾಸ್ತ್ರಲ್ಲಿ. ಓ ಸರಿ ಸರಿ, ಓಕೆ, ಗುಡ್, ತುಂಬಾ ವೆರಿ ಗುಡ್. ಥ್ಯಾಂಕ್ಸ್ ಮೇಡಮ್. ನಿಮ್ಮಿಂದ ಥ್ಯಾಂಕ್ ನನಗೆ ಯು ಅಮ್ಮ. ತುಂಬಾ ಕನೆಕ್ಟ್ ಆಗ್ತಾ ಇದೆ, ತುಂಬಾ ಹೆಲ್ಪ್ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ವಿಶೇಷ ಹೇಳ್ಬೇಕು ಅಂತ ಹೇಳಿದ್ರೆ, ನೀವ್ ಹೇಳ್ತಿದ್ರಿ ಗಂಡ ಹೆಂಡತಿ ಬಗ್ಗೆ. ನಾವು ಲವ್ ಮಾಡಿ ಮತ್ತೆ ಅರೇಂಜ್ ಮಾಡೋದು ಮದ್ವೆ ಆಗಿರೋರು. ಆದ್ರೂ ತುಂಬಾ ವರ್ಷದಿಂದ ಚೆನ್ನಾಗಿದ್ವಿ. ಇತ್ತೀಚೆಗೆ ನನ್ಗೆ ಇರಿಟೇಷನ್, ನನ್ ಗಂಡ ನೋಡಿದ್ರೆ ಕೋಪ, ಏನಿಗೆ ಗೊತ್ತಿಲ್ಲ, ಅವ್ರ ಏನ್ ಕೋಪ ಮಾಡಲ್ಲ, ಅದು ನನ್ಗೆ ಇರಿಟೇಷನ್. ಬಟ್ ನಿಮ್ ಕ್ಲಾಸ್ ಕೇಳಿದ್ಮೇಲೆ ನಾನು ತುಂಬಾ ಸಾಫ್ಟ್ ಆಗಿ ಸ್ಟಾರ್ಟ್ ಓ ಆದೆ, ಮತ್ತೆ ನೈಸ್. ಪ್ರೀತಿ ಕೂಡ ಸ್ಟಾರ್ಟ್ ಮಾಡಿದೆ. ಅವ್ರು ತುಂಬಾ ಸಾಫ್ಟ್ ನೇಚರ್, ನಾನು ಓಕೆ, ಹಂಗಾಗ್ಬಿಟ್ಟಿದೀನಿ. ನಂಗೆ ಈಗ ಅವ್ರ ಮೇಲೆ ಸುಮ್ಮನೆ ಕೋಪ ಹಿಂಗೆ ಬಂದಿತ್ತು. ಅಂದ್ರೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಅದನ್ನ ದೊಡ್ಡ ಹೈಲೈಟ್ ಮಾಡಿ ಹೇಳ್ತಾರೆ, ಕೋಪ ಬರ್ತಾ ಇತ್ತು. ಅದಕ್ಕೆ ನಾವ್ ಹೇಳ್ತಿದ್ವಿ, ಕ್ಲಾಸ್ ತಗೋತಿರೋದು ಯಾರು? ನಾವು. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋದು ಯಾರು? ನಾವು. ಸೊ ಈಗ ನಾವು ತಾನೇ ಕೂಲ್ ಆಗ್ಬೇಕಾಗಿರೋದು, ಅವ್ರನ್ನ ನಾವು ಆತರ ನೋಡಂಗಿಲ್ಲ. ಸೊ ನಾವು ಕೂಲ್ ಆದ್ರೆ ಆಟೋಮೆಟಿಕ್ ಆ ಕಡೆ ಕೂಲ್ನೆಸ್ ಬರುತ್ತೆ. ಹಿಂಗೆ ನಿಮ್ ಮಾತನ್ನ ತಗೋತಾ ನಾವು ಅದನ್ನ ಡೀಪ್ ಆಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಅಳವಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲೈಫ್ ತುಂಬಾ ಪಾಸಿಟಿವ್ ಕಡೆ ಹೋಗಕ್ ಸ್ಟಾರ್ಟ್ ಆಗಿದೆ.
ಸೊ ಗಂಗಾಧರ್, ಐ ಕ್ಲಾಸ್ ಆಮ್ ತಗೋತಿರೋದು ಸೋ ನಾವು ಪ್ರೌಡ್ ಆಫ್ ಯು ಅಪ್ಪ. ಸೂಪರ್. ನನ್ ಗುರು ಇವನು, ನನ್ ಮಗ ಅಲ್ಲ, ಹೌದು ಒಬ್ಬ ಹೌದು, ಗುರು ಆಕ್ಚುಲಿ ಇವನು. ಅದು ತುಂಬಾ ನಿಜ. ನಮ್ಮ ಮಕ್ಕಳು ಗರ್ಭದಲ್ಲಿದ್ದಾಗ ಅಂದ್ರೆ ಇನ್ಫ್ಯಾಕ್ಟ್ ಇವಾಗಿನ ಕಾಲದ ಎನರ್ಜಿ ನೋಡಿದ್ರೆ ಗರ್ಭಕ್ಕೆ ಬರಕ್ಕಿಂತ ಮುಂಚೆನೆ ಗುರು ಆಗಿ ನಿಜವಾಗ್ಲು ಅಂದ್ರೆ ನಾನು ಬರ್ತಾ ಇದ್ದೀನಿ, ಎಲ್ಲ ರೆಡಿ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳೋ ರೇಂಜಿಗೆ ಇವಾಗ ಆತ್ಮಗಳು ಚುರುಕಾಗಿದ್ದಾವೆ. ಬಟ್ ಖಂಡಿತ ನಮ್ಮ ಮಕ್ಕಳು ನಮ್ಮ ಗುರುಗಳೇ. ಐ ಕಂಪ್ಲೀಟ್ಲಿ ಅಗ್ರಿ. ತುಂಬಾ ವಿಚಾರಗಳನ್ನ ನಮ್ಮಲ್ಲಿ ತಿದ್ದುಪಡಿ ಮಾಡ್ತಾರೆ, ಹೇಳ್ಕೊಡ್ತಾರೆ, ಬದಲಾವಣೆ ಮಾಡ್ತಾರೆ, ಮಿರರ್ ಮಾಡಿ ತೋರಿಸ್ತಾರೆ. ಅದಕ್ಕಿಂತ ಬೆಸ್ಟ್ ಗುರು ಇನ್ಯಾರಿಗಕ್ಕೆ ಸಾಧ್ಯ ಅಲ್ವಾ? ಖಂಡಿತ ಹೌದು. ನಿಜವಾಗ್ಲೂ ನೀವು ಹೇಳಿದಾಗೆ ಒಳ್ಳೆ ಮಕ್ಕಳನ್ನ ಪಡೆದಿದ್ದೀರಮ್ಮ ಗಂಗಾಧರ್ ಅವರೇ. ಐ ಆಮ್ ಸೋ ಹ್ಯಾಪಿ ಟುಡೇ. ಅಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಕ್ಲಾಸ್ ಮಾಡಿದ್ಮೇಲೆ ಒಂದ್ ಎರಡ್ ಮೂರ್ ಕಡೆ ಅದು ಅಳವಡಿಸ್ಕೊಳ್ತಾರೆ ಅವ್ರ ಜೀವನದಲ್ಲಿ ಅಂತ ತಿಳ್ಕೊಳ್ಳೋದಕ್ಕಿಂತ ಬೆಸ್ಟ್ ಫೀಸ್ ಇನ್ಯಾವುದೂ ಇರಕ್ ಸಾಧ್ಯನೇ ಇಲ್ಲ ನಮ್ಗೆ. ಮೇಡಮ್ ಒಂದೇ ಒಂದು ಚಿಕ್ಕದ ಹೇಳಿ ಒಂದೇ ಅಪ್ಪ. ಒಂದು ಹೇಳ್ಬಿಡ್ತೀನಿ. ನಮ್ಮ ಹೇಳಿ. ಮನೆ ಮುಂದೆ ಡೈಲಿ 5 ನಾಯಿ ಬರುತ್ತೆ, ಡೈಲಿ ಬಿಸ್ಕೆಟ್ ಹಾಕಿ ಅಭ್ಯಾಸ. ಅದು ಹೆಂಗೋ ಗೊತ್ತಿಲ್ಲ, ನನಗೆ ಆಗೋದು ಆಗ್ತಾ ಇದೆ. ನಮ್ಮ ರಂಗೋಲಿ ಹಾಕ್ತಿರ್ಬೇಕಾದ್ರೆ ಸೀದಾ ಬಂದು ಅದು ನಿಂತ್ಕೊಂಡ್ಬಿಡುತ್ತೆ ಮನೆ ಮುಂದೆ. ನಮ್ಮ ಡೈಲಿ ಆಚೆ ಬರ್ತಿದ್ದಂಗೆ ಅದ್ ನನ್ನ ನೋಡ್ಕೊಂಬತ್ತಲ್ಲ, ನೋಡೋ ಬಂದ್ರೆ ಸಾಲ್ಗಾರರು ಅಂತ ನಾವು ಸುಮ್ನೆ ಆಡು ಭಾಷೆ, ನೋಡೋ ಬಂದ್ರೆ ಸಾಲ್ಗಾರು, ನೋಡೋ ಬಂದ್ರೆ ಸಾಲ್ಗಾರು ಅಂತ. ಆ ನಾಯಿ ಎಷ್ಟು ಬರುತ್ತೋ ಅಷ್ಟೇ ಜನ ಬಂದ್ಬಿಟ್ಟು ಒಂದ್ ದಿನ. ಅದು ನಮ್ದಲ್ಲ, ಅದು ಯಾರ್ದೋ ಸಾಲಕ್ಕೆ ಇವ್ರು ಶೂರಿಟಿ ಆಗಿದ್ದಿದ್ದು, ಅವ್ರು ಕಟ್ಟಿಲ್ಲ ಅಂತ ನಮ್ಮ ಮನೆ ಮುಂದೆ ಬೆಳಗ್ಗೆ ಓ ಸೇಮ್ ಒಂದ್ ಮೈ ನಾಯಿ ತರ ಗಾಡ್. ಬಿಟ್ಟು ಬಂದ್ಬಿಟ್ಟು. ಒಂದೇ ಸೆಕೆಂಡ್ ನೋಡಿ, ಕ್ಲಾಸಲ್ಲಿ ಇರೋರು ಎಲ್ಲರೂ ದಯವಿಟ್ಟು ಗಮನ ಕೊಟ್ಟು ಕೇಳಿ. ಇವಾಗ ಅವ್ರು ಹೇಳ್ತಾ ಇರೋದು ಇಟ್ ಈಸ್ 100% ಕ್ಲಾಸಿಕಲ್ ಎಕ್ಸಾಂಪಲ್ ಇದು. ಯದ್ಭಾವಂ ತದ್ಭವತಿ ಅನ್ನೋದಕ್ಕೆ, ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನೀವು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದಿರಲ್ಲ ಗಂಗಾಧರ್. ನಾನು ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಪರ್ಫೆಕ್ಟ್, ಕಂಟಿನ್ಯೂ, ಪ್ಲೀಸ್ ಕಂಟಿನ್ಯೂ. ಸಬ್ ಕಾನ್ಶಿಯಸ್ ಅಂದಿದ ತಕ್ಷಣ ಅದನ್ನ ಹೇಳ್ತಿದ್ವಲ್ಲ, ಯಾವ್ದನ್ನು ಸುಮ್ನೆ ಆಗಲ್ಲ. ನಮ್ ಥಾಟ್ ದೊಡ್ಡ ದೊಡ್ಡ ವಿಚಾರಗಳ ದೊಡ್ಡ ಥಾಟ್ಸ್ ಇಂದ ಕಾಲ್ ಇಡುವುದೆಲ್ಲ ಕಾಮನ್. ಬಟ್ ದೊಡ್ಡ ವಿಚಾರ ಆಯ್ತಲ್ಲ ನಮ್ಗೆ, ಈ ತರ ನಾವ್ ಯಾರ ಹತ್ರ ಅನ್ಸ್ಕೊಂಡಿಲ್ಲ ಇಷ್ಟು ವರ್ಷದಲ್ಲಿ, ಯಾಕೆ ಆಯ್ತು, ನಮ್ಮ ಅಪ್ಪ ಅಷ್ಟು ರೆಸ್ಪೆಕ್ಟ್ ಇಂದ ಬಂದವರಲ್ಲ ಅಂತ ಥಿಂಕ್ ಎಸ್. ಮಾಡ್ತಾ ಇದ್ದೆ. ಅದೇ ಟೈಮ್ ಬಂತು, ಮತ್ತೆ ನಾಳೆ ಬೆಳಿಗ್ಗೆ ಆಯ್ತಲ್ಲ, ನಾವ್ ಅದೇ ಥಿಂಕ್ ಮಾಡ್ತಾ ಇದ್ವಿ, ಯಾಕೆ ಯಾಕೆ ಅಂತ. ಹಿಂಗ ಆಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದ್ರ ಬದಲು ಯಾಕೆ ಯಾಕೆ ಅಂತ ಥಿಂಕ್ ಮಾಡಿದ್ರೆ ಜಾಸ್ತಿ ನಾನು. ಸೊ ಥಿಂಕ್ ಮಾಡ್ತಿರ್ಬೇಕಾದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಬಂತ, ನೋಡೋ ಬಂದ್ರೆ ಸಾಲಗಾರ ಅಂದ್ರು, ಟಕ್ಕಂದ ಸ್ಟಾಪ್ ಮಾಡ್ತೆ. ಸ್ಟಾಪ್ ಮಾಡಿ, ಇಲ್ಲಿ ಮಾತಾಡ್ಬೇಡಿ ಅದನ್ನ, ನಿನ್ನೆ ನೋಡಿ ಹಿಂಗಾಯ್ತು. ಸೊ ಯಾಕೋಸ್ಕರ ಆಯ್ತು, ಅಷ್ಟೇ ಜನ ಬಂದಿದ್ರಲ್ಲ ಮನೆ ಮುಂದೆ, ಸಿಂಗಲ್ ಆಯ್ತಲ್ಲ ಅಂತ ಇಮಿಡಿಯೇಟ್ ಅದನ್ನ ಸಾರಿ ಕೇಳಕ್ ಸ್ಟಾರ್ಟ್ ಮಾಡಿ. ಅದಕ್ಕೆ ನನ್ನ ನಾಯಿಗೆ ಹೆಸರು ಲಕ್ಕಿ ಅಂತ ಇಟ್ಬಿಟ್ಟಿದೀವಿ. ಅರೆ ವಾಹ್, ಬೆಳಿಗ್ಗೆ ಬಂದ ನಮ್ ಬೆಕ್ಕ ಲಕ್ಕಿ ಬಂದ ಹೆಸರು ನೋಡು, ಲಕ್ಕಿ. ಲಕ್ಕಿ ಬಂದ ನೋಡು, ಲಕ್ಕಿ ಬಂದ ನೋಡು ಅಂತ ಹೇಳಕ್ ಎಸ್. ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಅಪ್ಪ ಒಂದ್ ಕಾರ್ ತಗೊಂಡಿದ್ರು, ಆ ಕಾರು ಅಷ್ಟೇ ನಮ್ಮ ಅಮ್ಮಂಗೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಾರ್ ಚೆನ್ನಾಗಿದೆ, ಬಟ್ ಕಾಸ್ಟ್ ಇಷ್ಟೊಂದು ಏನ್ ತಂದ್ರೆ ಇದರಿಂದ ಸಾಲ ಎಲ್ಲ ಮನೆಗೆ ಜಾಸ್ತಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಪ್ಪಂಗೂ ಬೈತಿಲ್ಲ, ದುಡ್ಡಿಗೂ ಬೈತಿಲ್ಲ, ಕಾರ್ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಓ. ನಮ್ಮ ಅಪ್ಪ 30 ವರ್ಷದಲ್ಲಿ ಒಂದು ಚೂರು ಕಾರಿನ ಆಕ್ಸಿಡೆಂಟ್ ಎಲ್ಲೂ ಕೂಡ ಮಾಡಿಲ್ಲ, ಯಾರ ಕೈಲಿ ಗುದ್ದಿಸ್ಕೊಂಡು ಬಂದಿಲ್ಲ. ಆ ಕಾರ್ ಸುಮಾರು ಒಂದ್ 10ರಿಂದ 15 ಸಲ ಕ್ರಾಶ್ ಆಗಿದೆ, ಸುಮಾರು ಸಲ ಆಗಿದೆ. 10ರಿಂದ 15 ಸತಿ? ಇವ್ರು ಸುಮ್ನೆ ಅಪ್ಪ. ಇರ್ತಾರೆ, ಬಂದ್ ಸೈಡಿಂದ ಕೂತಾರೆ, ಹಿಂದೆಯಿಂದ ಕೂತಾರೆ, ಕಾಸು ಕೂಡ ಕೊಡಲ್ಲ. ಪೊಲೀಸರು ಬಂದು ನಮ್ಗೆ ಮತ್ತೆ ರಾಂಗ್ ಅಂತ ಹೇಳಿ ಮತ್ತೆ ನಮ್ ಕಾಸು ಹೋಗ್ತಾ ಇದೆ. ಅದಕ್ಕೆ ಮತ್ತೆ ಇನ್ನೊಂದ್ಸಲಿ ಇನ್ನೂ ಎಕ್ಸ್ಟ್ರಾ ಬೈದು ನೋಡಿ, ಕಾರ್ ಬಂದ್ ಮತ್ತೆ ಇನ್ನೂ ಸಾಲ ಆಯ್ತು, ಆಕ್ಸಿಡೆಂಟ್ ಆಯ್ತು, ಬೈದು 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 ಒನ್ ಟೈಮ್ ರಿಯಲೈಸ್ ಆಯ್ತು. ಈಗ ಆ ಕಾರ್ ನಾವು ಅಪ್ಪಂಗೆ ಏನೇ ಡ್ಯಾಮೇಜ್ ಮಾಡಿದ್ರೆ ಕರ್ಕೊಂಡ್ ಬರ್ತಿದ್ವಿ ಮನೆಗೆ. ಕಾರ್ ಮಾತ್ರ ಡ್ಯಾಮೇಜ್ ಆದ್ರೂ ಕೂಡ ನಾವು ಅಪ್ಪಂಗ್ ಡ್ಯಾಮೇಜ್ ಆಗ್ತಾ ಇಲ್ಲ, ಇಷ್ಟು ಸೇಫ್ಟಿಯಾಗಿ ಕರ್ಕೊಂಡ್ ಬರ್ತಿದೆ, ನಾವೇ ಕಾರನ್ ಬೈತಿದೀವಿ. ಸೊ ನಮ್ದು ಎಸ್. ವ್ಯಾಲ್ಯೂ ಜಾಸ್ತಿ ಕೊಟ್ಕೋಬೇಕು ಹೊರತು ಕಾರನ್ ಬೈಬಾರ್ದು ಅಂತ ಅಂದ್ಬಿಟ್ಟು ಸಾರಿ ಕೇಳಕ್ ಸ್ಟಾರ್ಟ್ ಮಾಡೋದು. ಡೈಲಿ ಕಾರ್ ಮುಟ್ಟೋದು, ಸಾರಿ ಕಣಪ್ಪ ಇಷ್ಟ ದಿನ ಬೈದ್ಬಿಟ್ಟೆ, ಮತ್ತೆ ನೀನ್ ನಂಗೆ ಇಷ್ಟು ಸರ್ವಿಸ್ ಕೊಟ್ಟಿದ್ಯಾ, ಟ್ರಿಪ್ ಹೋದ್ರೆ ನಾವು ನನ್ನ ಗಂಡನ್ ಚೆನ್ನಾಗ್ ನೋಡ್ಕೋತೀಯ ಅಂತ. ಅದಾದ್ಮೇಲೆ ಒಂದು ಚೂರು ಏನೋ ಅದಕ್ಕೆ ಡ್ಯಾಮೇಜ್ ಆಗದಂಗೆ ತುಂಬಾ ಚೆನ್ನಾಗಿ ಹೋಗ್ತದೆ, ತುಂಬಾ ಚೆನ್ನಾಗಿ ಬರೋ ಸ್ಟಾರ್ಟ್. ನಿಮ್ ಇದೆಲ್ಲ ನೆನ್ಪಿದ್ಯಾ, ಕೆಲವು ನೋಡ್ತಿದ್ಮೇಲೆ ದಿನಗಳ ಹಿಂದೆ ನಾನು ನನ್ನ ಕನಸು ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೆ, ಕಾರ್ ಜೊತೆ ನೀವು ಕನೆಕ್ಟ್ ಆಗಿ ಅದಕ್ಕೆ ಹೆಸರು ಕೊಡಿ, ಮುದ್ದು ಮಾಡಿ, ಆಗ ಕರೆಕ್ಟ್ ಆಗಿರೋ ಜಾಗಗಳಿಗೆ ಅದು ಕರ್ಕೊಂಡು ಹೋಗತ್ತೆ ಅಂತ. ನೆನ್ಪಿರ್ಬೋದು ನಿಮ್ಗೆ. ಸೊ ಪರ್ಫೆಕ್ಟ್, ಸೂಪರ್. ಬರ್ಡೇ ನಿಮ್ದು ಗಿಫ್ಟ್ ಎಲ್ಲಾರ್ಗು ನೀವೇ ಕೊಡ್ತಾ ಇದ್ದೀರಲ್ಲ ಗಂಗಾಧರ್. ಡೈಲಿ ಅವ್ರು ಪೋಸ್ಟ್ ಮಾಡ್ತಾರಲ್ಲ ಮೇಡಮ್, ಇಲ್ಲಿ ಡೈಲಿ ತುಂಬಾ ಜನ ಹತ್ರ ಮಾತಾಡ್ತಾ ಇರ್ತೀವಲ್ಲ, ನಮ್ ಲೈಫ್ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತೀವಿ, ಜೊತೆ ನೀವು ಕರೆಕ್ಟ್. ಕೊಡ್ತಿರೋ ವಿಚಾರಗಳು ಸಾಕಷ್ಟು ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೊಂಡು ನಮ್ ಲೈಫ್ ಅಲ್ಲಿ ಆಗ್ತದೆ ಹೇಳ್ತಿರ್ತೀವಿ. ಕೆಲವ್ರ ಮನೇಲಿ ಅತ್ತೆ ಸೊಸೆ ಜಗಳ ಆಡ್ತಿರ್ತಾರೆ, ಇಲ್ಲಿ ಬಂದು ಹೇಳ್ತಿರ್ತಾರೆ ಪರ್ಸನಲ್ ವ್ಯಾಲ್ಯೂ. ಓ ಬಟ್ ಹೌದಾ? ಅದ್ರ ಕಡಿಮೆ ಮಾಡಿಸಿ ಹೇಳ್ತೀನಿ, ಮತ್ತೆ ಹೋಗಿ ಇವತ್ತು ನಿಮ್ ಲವ್ ಯು ಅಂತ ಹೇಳ್ಬಿಡಿ, ಒಂದ್ ಕಿಸ್ ಕೊಟ್ಬಿಡಿ, ನಿಮ್ ಮತ್ತೆ ಆಗಿದ್ದಾಗ ಏನ್ ಮಾಡ್ತಾರೆ ಅಂತ. ಇದ್ ಮಾಡ್ತಾ 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 ಒಂದ್ ವರ್ಷದಲ್ಲಿ ಅವ್ರಿಬ್ರು ಒಂದಾಗೆ ಬಿಟ್ಟಿರ್ತಾರೆ. ಓ ಮೈ ಗಾಡ್, ಸರ್ ಸೋ ಕಳ್ಸೇ ನೈಸ್ ಬಿಡ್ತಾರೆ, ಆಫ್ ನಮ್ಗೆ ಯು. ಏನೇನು ಹೇಳ್ತಿರ್ತಾರೆ. ನೀವು ಲವ್ ಮಾಡಕ್ ಸ್ಟಾರ್ಟ್ ಮಾಡಿ, ನೀವು ಲವ್ ಮಾಡಕ್ ಹೇಳ್ತಾ ಇರ್ತೀವಿ, ಆಮೇಲೆ ಹೋಗ್ತಾ 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 ಇದಾಗ್ಬಿಡುತ್ತೆ. ಮತ್ತೆ ಕಾಯಿಲೆ ಬಂದಿರೋನ್ನ ಬೈಬೇಡಿ, ಯಾಕಂದ್ರೆ ಅವ್ರು ಆಲ್ರೆಡಿ ಫೀಲ್ ಅಲ್ಲಿ ಇರ್ತಾರೆ, ನೀವು ಅವ್ರಿಗೆ ಕನೆಕ್ಟ್ ಆಗ್ಬಿಟ್ರೆ ಕಾಯಿಲೆ ಟ್ರಾನ್ಸ್ಫರ್ ಆಗುತ್ತೆ. ಇದೆಲ್ಲ ಮಾತಾಡ್ತಿರೋದ್ರಿಂದ ಜನರಿಗೂ ಇಷ್ಟ ಆಗ್ತಾ ಇರುತ್ತೆ, ಮತ್ತೆ ನಾವು ಮಾತಾಡ್ತಿರೋ ರಿಸಲ್ಟ್ ಬರ್ತಿರೋದ್ರಿಂದ. ಸೊ ನಾವು ಕಲಿತಿರೋ ಜಾಗದ ಮೇಲೆ ಇನ್ನೂ ನೋವಾಗುತ್ತೆ, ಎಲ್ಲ ಕಲಿತಿರೋದು ಇಲ್ಲ ಆಗಿರೋದ್ರಿಂದ. ಹೌದು. ಎಷ್ಟು ಚೆನ್ನಾಗಿದೆಯಲ್ಲ, ಮತ್ತೆ ನಾವು ಅದೇ ಬಗ್ಗೆ ಮಾತಾಡ್ತೀವಿ, ಬೇಗ ಕನೆಕ್ಟ್ ಆಗುತ್ತೆ ಮಾತುಗಳು, ನಾವು ರೈಟ್. ಆಲ್ರೆಡಿ ಅದೇ ಲೆವೆನಲ್ಲಿ ಬಂದಿರೋದ್ರಿಂದ. ಸೋ ನೈಸ್. ಎಕ್ಸಲೆಂಟ್ ಅಪ್ಪ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಒನ್ಸ್ ಥ್ಯಾಂಕ್ ಅಗೇನ್. ಯು, ಹ್ಯಾಪಿ ಬರ್ಡೇ ಗಂಗಾಧರ್ ಅವರೇ. ಥ್ಯಾಂಕ್ ಎಂಜಾಯ್ ಯು ದ ಸೊ ಮಚ್. ಲಿಟಲ್ ಗಿಫ್ಟ್ ಅಂಡ್ ಎಂಜಾಯ್ ಯೋರ್ ಡೇ. ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ಕಾರ ಥ್ಯಾಂಕ್ ಯು ಅಮ್ಮ. ಮೇಡಮ್, ದೊಡ್ಡ ಗಿಫ್ಟ್ ಎಸ್. ನಮ್ಗೆ ಆಕ್ಚುಲಿ. ಇರ್ಲಿ ಅಪ್ಪ, ಮೇಡಮ್ ಇರ್ಲಿ. ಮೈ ನಂಬರ್ ಸ್ಟಾಫ್ ಹಾಕಿದ್ದೀನಿ, ವಿಲ್ ಕಾಲ್ ಯು. ಏನಪ್ಪ? ನಮ್ ನಂಬರ್ ಹಾಕಿದ್ದೀನಿ ಮೇಡಮ್. ಹಾ, ಕಳಿಸಿದ್ದೀನಿ, ನನ್ನ ಸ್ಟಾಫ್ ಕಳಿಸಿದ್ದೀನಿ. ಅವ್ರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಫೋನ್ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ ಮೇಡಮ್, ನಮಸ್ಕಾರ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಎಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಸೋ ನೈಸ್.